ಇದೆ ಇದು 250 ಅಂತ ಈ ಥರ ಕಾಣುತ್ತೆ ಫ್ರಂಟ್ ಶೇಪ್ ನೋಡ್ತಾಯಿದ್ರೆ. 2 ಕಲರ್ಸ್ ಇದೆ ನೋಡಿ, 2 ಕಲರ್ಸ್ ಇದೆ ಸ್ಕಿನ್. ಬಟ್ ರೆಡ್ ಆ್ಯಂಡ್ ವೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ರೆಡ್ ಆ್ಯಂಡ್ ಗ್ರೇ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಲ್ಯಾಕ್ ಇದೆ, ಇನ್ನೊಂದು ಗ್ರಾಫಿಟಿ ಕಲರ್ ಇದೆ. ಅದರ ಇನ್ನೊಂದು ಫ್ರಂಟ್ ಆಗಿದೆ, ಫ್ರಂಟ್ ಅದೇ ಸೇಮ್ ಬೇರೆ ಸೂಪರ್ ಬೇಗ ಲಿಟ್ಲಾಗಿ ಬಿಟ್ಟಲ್ಲ ಕಾಣಿಸುತ್ತೆ. ಇದು ಶೇಪ್ ಮೇಲೆ ಹಂಗೆ ಮಾಡಿದೆ ಶೇಪ್ನ. ಇದು ಡಿಗ್ರಿ ಡಿಫರೆಂಟ್ ಹಿಂಗೆ ಬರುತ್ತೆ ಶೇಪ್, ಸಿಮ್ಲರ್ ಟೈಪ್ ಅದು ಕಾಪಿ ಮಾಡಿರೋದು ಅದೇ ಎಕ್ಸ್ಪಲ್ಸ್ ಇರೋದು. ಹೆಡರ್ ಸ್ವಲ್ಪ ಚೇಂಜಸ್ ಇದೆ, ಡ್ಯೂ ಎಡಿಟಿಲ್ ಹೆಚ್ಚು ಬರುತ್ತೆ, ಹೀರೋ ಲೋಗೋ ಬರುತ್ತೆ, ಎಡಿಟ್ ಇಂಡಿಕೇಟರು. ಇದು ಯೂಎಸ್ಬಿ ಫೋಕ್ಸ್ ಬರುತ್ತೆ ಕಾಣ್ತೀನಿ, ಯೂಎಸ್ಬಿ ನಾವು ಬಿಟ್ಟಲ್ಲ ಯೂಎಸ್ಬಿ ಕಾಣ್ತೀನಿ. ಸೂಪರ್ ಬೇಕ್ ಥರ ಬ್ಯಾಬೆ ಬೇಕು ಕೊಟ್ಟಿದ್ದಾರೆ, ಸೂಪರ್ ಬೇಕ್ ಥರ ಬ್ಯಾಬೆ ಬೇಕಿದೆ. ಹೀರೋ ಫಸ್ಟ್ ನೋಡಿ ಬ್ಯಾಬೆ ಬೇಕು ನೋಡ್ತಾಯಿದ್ದೀವಿ. ಆ್ಯಂಡ್ ಬ್ಯಾಬೆ ನೋಡಿದ್ದೀವಿ ನಾವು, ಹೀರೋ ಸ್ಕೂಟರ್ಲಿ ಇಟ್ಟು ಬ್ಯಾಬೆ ಬೈಕಲ್ಲಿ ಬಂದಿದೆ. 2 TCS ನೋಡ್ತಾ ಇದ್ದೀವಿ. ಡಿಜಿಟಲ್ EBS ಇದೆ ಅಂತ, ಸಿಂಗಲ್ ಡಿಸ್ಕ್ 20 ಡಿಸ್ಕ್ ಥರ ಸೂಪರ್ ಬೇಕ್ ಥರ. ಇಲ್ಲಿ ಇದು ವೇರಿಯೇಟರು ಕೂಲ್ ಅಂತು ಅದು ಸೇರಿ ನೋಡಿ ಆರ್ ಅಂತ ಓದಿರೋದು, ಆರ್ ಅಂತ ಡಿವೈಸ್ ಎಂಜಿನ್ ಹೀರೋ. ಅದು ಎಕ್ಸ್ಟ್ರೀಮ್ ಅಂತ ಇದೆ ನಮಗೆ 2 ಕಲರ್ಸ್, 3 ಕಲರ್ ಎಕ್ಸ್ಟ್ರೀಮ್ ಅದು ಎಕ್ಸ್ಟ್ರೀಮ್ ಕಾಣಿಸಿದೆ ಅಲ್ಲಿ ನೋಡಿ. ನೀಟಾನ ಸೇಮ್ ಎಕ್ಸ್ಟ್ರಾ 210 ಥರ ಅಪ್ಡೇಟ್ ಅಂದರೆ ಸಿಲ್ವರ್ ಟೈಪ್ ಅಲ್ಲಿ ಫೀಚರ್ಸ್ ಬರುತ್ತೆ ಅನ್ಕೊಳ್ಳೋಣ. ಸೇಮ್ ಎಕ್ಸ್ಪ್ರೆಸ್ ಥರ ಅದು 210 ಥರ 250 ನಿಮಗೆ ಎಲೆಕ್ಟ್ರಿಕ್ ಸ್ಟಾರ್ಟು, ಹಜಾರ್ ಲೈಟು, SIS ಕೊಟ್ಟಿದೆ. ಯೂನಿಕ್ ಫೋಟೋ ನೋಡಿ ಮಿರರ್ ಕಾಣಿಸುತ್ತೆ. ಲೆಫ್ಟಲ್ಲಿ ಎಲ್ಲ ಮೋಡ್ ಸೆಲೆಕ್ಟರು, ಎಲ್ಲ ಡಿಮೆಂಟ್ ಡಿಪ್ಪು ಟರ್ನು ಆನ್ ಬರುತ್ತೆ. ಡಿಸೈನ್ಸ್ ಬರೋದು ಇಲ್ಲಿ ಡಿಸೈನ್ಟು ಚಾಯ್ ಕೊಟ್ಟಿದ್ದಾರೆ. ಹೊರಗೆ ಬಿಟ್ಟು ದೊಡ್ಡದಾಗಿ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ, ಎಕ್ಸೆಲ್ ತಗೋದಿದ್ದಾರೆ. 11 ಲೀಟರ್ ಟ್ಯಾಂಕ್ ಅಂತ ಕೊಟ್ಟಿದ್ದು, ಟ್ಯಾಂಕು ಪ್ರೋನ್ ಎಕ್ಸ್ಟೇಮ್ ಕೊಟ್ಟಿದ್ದಾರೆ. ಸೇಮ್ ಸ್ಪಿಟ್ ಸೀಟ್ಸು, ಸೀಟ್ಸ್ ಕೊಟ್ಟಿದ್ದಾರೆ. ವಯಸ್ಸು ಉದ್ದ ಸೀಟ್ಸ್ ವೈಸು ಹಿಂದೆ ಪ್ರೋಡಕ್ಟ್ ಆ್ಯಪಲ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಅದಕ್ಕೆ ಎಕ್ಸಾಸ್ಟು ಟರ್ಬಿಟನ್ ಪ್ರಕಾರ ಎಂಜಿನ್ 1 ಎಂಜಿನ್ ಕೊಟ್ಟಿದ್ದಾರೆ, ಫಾಸ್ಟ್ ಎಂಜಿನ್ನು ಡಿವೈಸ್ ಎಂಜಿನ್ ಬರುತ್ತೆ ಅಂತ. ಹಿಂದೆ ನೋಡಿದ್ರೆ ನಿಮಗೆ ಹಿಂದೆ ನೋಡ್ತಾಗ ಅಂದರೆ ನೀವೇನಾದ್ರು ಮನೇಲಿ ಓಡಿಸ್ಬೇಕಂದ್ರೆ ನೀರು ಡೈರೆಕ್ಟಾಗಿ ಹೋಗೋಕೆ ಪಾಸ್ ಬಿಟ್ಬಿಟ್ಟು ನೀರು ಹೋಗಿ ಪಾಸ್ ಆಗಿರೋ ಸೆಂಟ್ರಲ್ ಸ್ಕ್ಯಾಪಿನ ಮರ್ಯಾದೆ ಇಲ್ಲ ಅಲ್ಲಿ. ಈ ಮರ್ಯಾದೆ ಸಪೋರ್ಟ್ ಬರೋಲ್ಲ ಮನೇಲಿ ಅನ್ಕೊಳ್ಳೋಣ. ಬೇರೆ ಬ್ಯಾಬ್ರೆ ಬಿಡ್ಸಿದೆ ಅನ್ಕೊಳ್ಳೋಣ. ಡಿಸ್ಪ್ಲೇಗೆ ಬರುತ್ತೆ. ಟೈರ್ ಹಾಗೆ ಕೊಟ್ಟಿದ್ದಾರೆ, ಇಲ್ಲಿ ಮರ್ಯಾದೆ ಇಲ್ಲ, ಮುಂದೆ ಇಲ್ಲಿ ಬಂದರೆ ಇಲ್ಲಿ ಟೈರ್ ಕೊಟ್ಟಿದ್ದಾರೆ. ಇದು ಇಂಡಿಕೇಟರ್ಸು ಬಸ್ಸೆಲ್ಲ ಮರ್ಯಾದೆ ಕೊಡಬೇಕು, ಸರಿಗೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಪರಲ್ಲಿ ಮರ್ಯಾದೆ ಕೊಡಬೇಕು ಸೇಫ್ಟಿಗೆ. ಇದು ಸಮ್ 210 ಎಂಜಿನ್ ಪಾಲ್ ಬರುತ್ತೆ ಅನ್ಕೊತೀನಿ ಗಾಡಿ. ಚೆನ್ನಾಗಿದೆ, ಕಲರ್ ಡಿಫ್ರೆಂಟ್ ಎಕ್ಸ್ಟ್ರೀಮು ಸೇಮ್ ಏನು ನಾವು 210 ವಾಸಿ 250 ಎಕ್ಸ್ಟ್ರೀಮಲ್ಲಿ ಹಂಗೆ ಸೇಮ್ ಅದೇ ಕಡೆ ಕೊಟ್ಟಿದ್ದಾರೆ. ಫ್ರಂಟ್ ಫೀಲ್ ಅದೇ ಕೊಟ್ಟಿದ್ದಾರೆ. ನಿಮಗೆ 3 ಕಲರ್ ಬರುತ್ತೆ ಅಂತ, 3 ಕಲರ್ ಏನಾದ್ರೆ ಗ್ರಾಫಿಟಿ ಕಲರು, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರು ಇದೆ. ಇಲ್ಲಿ ಸ್ವಲ್ಪ ರೆಡ್ ಆ್ಯಂಡ್ ಗ್ರೇ ಕಲರ್ ಇದೆ. 3 ಕಲರ್ ಕಲರ್ ನಿಂತಿದೆ. 3 ಚೆನ್ನಾಗಿದೆ. ನಂತರ 3 ಚೆನ್ನಾಗಿದೆ. ಆಪ್ಷನ್ ಕಲರ್ಸ್ ಇದೆ ಇಂಟೀರಿಯರ್ ಕಾರಿಯಲ್ಲಿ. ಇದು ಹೊಸ ದಿವಸ 250 ಸೀಸು ಮತ್ತು ಯಾಕೋ ಸೆಂಟ್ರಲ್ಲಿ ಮಳೆಗೆ ಸ್ಕ್ರಾಚ್ ಆಗೋ ಥರ ಕೊಟ್ಟಿಲ್ಲ, ಮೇಲೆ ಇದೆ ಕೊಟ್ಟಿಲ್ಲ. ಅದು ಗಾಡಿ ಇಲ್ಲ ಸರ್, ಪ್ರಾಪರ್ ನಮಗೆ ಬೇಕು ಗಾರ್ಡನ್ ಬರುತ್ತೆ. ಗಾರ್ಡನ್ಗೆ ಅದು ಹತ್ರ ಕೊಡಬೇಕಿದೆ, ಮಾಹಿತಿದೆ ಸರಿಯಾಗಿದೆ. ರಾತ್ರಿ ಗಾಡಿ ಕೊಡಬೇಕಿದೆ. ಇಲ್ಲಿ ಇದು ಸ್ವಲ್ಪ ಜಾಸ್ತಿನೇ ಇದೆ ಸ್ಪೇಸು. ಆ್ಯಂಡ್ ಈಗ ಸ್ವಲ್ಪ ನೋಡ್ತಾ ಸ್ವಲ್ಪ ಡಿಪಾರ್ಟಿಗೆ ಹಿಂಗೆ ಬರ್ತದೆ. ಡಿಪಾರ್ಟಿ ಸೈಡ್ ಸೈಟರ್ಗೆ ಆ ಸೈಡ್ ಮರ್ಗಾಟ್ ತೊಗೊಳ್ಳಿ, ಮತ್ತು ಆ ಬಿಗ್ ಟ್ಯಾಂಕ್ ತೊಗೊಳ್ಳಿ, ಸೈಡ್ ಫೇಂಟ್ ಅಲ್ಲಿ ಫುಲ್ಲಲ್ಲಿ ಡುಕರಿ ಥರ ಕಾಸುತ್ತೆ. ಡುಕರಿ ಥರ ಸ್ಟ್ರೀಟ್ ಫೋಟೋ ನಿಂತಿದೆ, P4S ಥರ. ಅದರದ್ದು ಇನ್ಸ್ಪಿರೇಷನ್ ಬಂದಿದೆ. ಮರ್ಗಾಡು, ಟ್ಯಾಂಕು, ಫ್ರಂಟ್ ಹೆಡ್ಲೈಟ್ ಸೆಟಪ್ ತೊಗೊಳ್ಳಿ, ಫ್ರಂಟ್ ಟೈರ್ ಸೆಟಪ್ ತೊಗೊಳ್ಳಿ. ಮತ್ತು ಇದೆಲ್ಲ ಬ್ಯಾಗ ಬಿಟ್ಟು ಇನ್ಸ್ಪೈರ್ ಆಗಿದ್ದಾರೆ ಗಾಡಿಗೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಮತ್ತು ಈ ವಿಡಿಯೋಗೆ ನನ್ನ ಎಕ್ಸ್ಪೀರಿಯನ್ಸ್ ಥರ ವಿಡಿಯೋ ಮಾಡ್ತಾ ಇದ್ದೀನಿ, ಗಾಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಓಕೆ, ಚೆನ್ನಾಗಿದೆ. ಸ್ವಲ್ಪ ನೇಚರ್ ಲುಕ್ ಬರುತ್ತೆ ಗಾಡಿ ನೋಡಿ. ಸೇಮ್ ಸ್ವಿಫ್ಟ್ ಯೂಎಸ್ಗೆ ಹಿಂಗೆ ಬರುತ್ತೆ ಹೆಡ್ಲೈಟ್ಸ್, ಹಿಂಗೆ ಕನ್ಸೋಲು. ಇದೆಲ್ಲ 210 ಕರಿಫಾರ್ ಅನ್ಕೊತೀನಿ. 250 ಎಕ್ಸ್ಟ್ರೀಮ್ ಗಾಡ್ಸ್ನ ಎಕ್ಸ್ಪೈಸ್ ಅದೇ 210 ಕರಿಫಾರ್ ಅನ್ಕೊಳ್ಳೋಣ ಅಷ್ಟೇ. ಈ ವಿಡಿಯೋಗೆ
ಇವಾಗ ಬರುತ್ತಂದ್ರೆ ಸಾಯಿ ಪ್ರೀಮಿಯರ್ ಶೋರೂಮ್ ಬರುತ್ತೆ ನಾಗರಬಾವಿ ಬರುತ್ತೆ. ಆಪೋಸಿಟ್ ಕೋಸಾಕ ಡೀಟೇಲಿಂಗ್ ಆಫೀಸ್ ಬರುತ್ತೆ, ಶೋರೂಮ್ ಬರುತ್ತೆ. ನಾನು ಅಲ್ಲೇ ಟಚ್ ಮಾಡಿದ್ದಾರೇನು ಒಂದು ಟಚ್ ಗಾಡಿ ಬೋರ್ಡೇ ಟಚ್ ಆಗಿದೆ ಅಂತೆ. 250 ಟಚ್ ಇದೆ ಮತ್ತು ಇನ್ನೊಂದು ಎಕ್ಸ್ಪ್ರೆಸ್ ಅದೇ ಹಾಗೇನು 210 ಟಚ್ ಇದೆ ಅಂತ. ಬನ್ನಿ ಎಕ್ಸ್ಪ್ರೆಸ್ ಮಾಡಿ ನೀವು ಗಾಡಿಯನ್ನು ರೈಟ್ ಫೀಲ್ ಮಾಡ್ಬೇಕಂದ್ರೆ ಹೊಸ ಈ ವಿಡಿಯೋಗೆ ಇಸ್ ಒನ್ ಆಫ್ ದ ಪ್ರೆಟಿಕ್ಸ್ ನಾವು ತಂಗಾಯಿಸ್ ಬಾಯ್.